ಜಮೀರ್ ಜಬ್ಬಾರ್ ಪರ ಅಫ್ರಿನ್ ಭರ್ಜರಿ ಬ್ಯಾಟ್ ಬೀಸಿದ್ದಾರೆ. ಇನ್ನು ಎಸ್ ಮಲ್ಲಿಕಾರ್ಜುನ್ ಮೇಲೆ ಹರಿಹಾಯ್ದಿರುವಂತಹ ಅಫ್ರಿನ್ ಜಮೀರ್ಗೆ ಅವನು ಯಾರಂತ ಮಲ್ಲಿಕಾರ್ಜುನ್ ಕೇಳಿದ್ರು. ಆದರೂ ಕೂಡ ಜಮೀರ್ ಅಲ್ಲಿಗೆ ಹೋಗಿ ಒಂದಿನ ಪ್ರಚಾರ ಮಾಡಿ ಬಂದಿದ್ದಾರೆ. ಜಮೀರ್ ಜಾಗದಲ್ಲಿ ನಾನು ಇದ್ದಿದ್ರೆ ಅಲ್ಲಿಗೆ ಹೋಗ್ತಾ ಇರಲಿಲ್ಲ ಅಂತ ಅಫ್ರಿನ್ ಮಾತನಾಡಿದ್ದಾರೆ. ಮಲ್ಲಿಕಾರ್ಜುನ್ ಅವರು ಯಾರವನು ಅಂತ ಕೇಳಿದ್ರು. ಹಾಗೇನಾದ್ರೂ ನನಗೆ ಕೇಳಿದಿದ್ರೆ ನಾನು ಪ್ರಚಾರಕ್ಕೆ ಹೋಗ್ತಾನೆ ಇರಲಿಲ್ಲ ಅಂತ ಹೇಳಿದ್ದಾರೆ. ಜಮೀರ್ ಜಾಗದಲ್ಲಿ ಇನ್ ಕೇಸ್ ನಾನೇನಾರು ಇದ್ದಿದ್ರೆ ಯಾವುದೇ ಕಾರಣಕ್ಕೂ ಪ್ರಚಾರಕ್ಕೆ ಹೋಗ್ತಾ ಇರಲಿಲ್ಲ. ಜಬ್ಬಾರ್ ಮನೆಗೆ ಮಲ್ಲಿಕಾರ್ಜುನ್ ಯಾಕೆ ಹೋಗಲಿಲ್ಲ? ಅಲ್ಪಸಂಖ್ಯಾತರನ್ನ ಪಕ್ಷದಲ್ಲಿ ಟಾರ್ಗೆಟ್ ಮಾಡ್ತಾ ಇರೋದು ಸತ್ಯ ಅಂತ ಹೇಳ್ತಾ ಇದ್ದಾರೆ ಅಫ್ರಿನ್. ಜಮೀರ್ ವಿರುದ್ಧ ಕ್ರಮ ತಗೊಂಡ್ರೆ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನ ಮಾಡಲಾಗುತ್ತೆ ಅಂತ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ಗೆ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿರುವಂತಹ ಯುವ ನಾಯಕಿ ಅಫ್ರಿನ್. ಅಶ್ವವೇಗ ನ್ಯೂಸ್ ಜೊತೆಗೆ ಅಫ್ರಿನ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಜಮೀರ್ ಜಬ್ಬಾರ್ ಪರ ಅಫ್ರಿನ್ ಭರ್ಜರಿ ಬ್ಯಾಟ್ ಬೀಸಿರುವಂಥದ್ದು. ಎಸ್ ಮಲ್ಲಿಕಾರ್ಜುನ್ ಮೇಲೆ ಹರಿಹಾಯ್ದಿರುವಂತಹ ಅಫ್ರಿನ್ ಜಮೀರ್ಗೆ ಅವನು ಯಾರಂತ ಮಲ್ಲಿಕಾರ್ಜುನ್ ಕೇಳಿದ್ರು. ಆದ್ರೂ ಕೂಡ ಜಮೀರ್ ಅಲ್ಲಿಗೆ ಹೋಗಿ ಒಂದಿನ ಪ್ರಚಾರವನ್ನು ಮಾಡಿ ಬಂದಿದ್ದಾರೆ. ನಾನೇನಾದ್ರೂ ಜಮೀರ್ ಜಾಗದಲ್ಲಿ ಇದ್ದಿದ್ರೆ ಹೋಗ್ತಾ ಇರಲಿಲ್ಲ ಅಲ್ಲಿಗೆ ಅಂತ ಅಫ್ರಿನ್ ಕಿಡಿ ಕಾಯ್ತಾ ಇದ್ದಾರೆ. ನೇರವಾಗಿ ಮಾತನಾಡ್ತಾ ಇರುವಂಥದ್ದು. ಇವಾಗ BZ ಜಮೀರ್ ಅಹಮದ್ ಖಾನ್ ಸಾಹೇಬ್ರಿಗೆ ಇವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈ ಕುರ್ಸಿ ಚಟ ಇದೆಯಲ್ಲ, ಆ ಚಟದಲ್ಲಿ ತುಂಬಾನೇ ಜನ ಯಾಗ್ ಬೇಕಾದ್ರೂ ಮಾತಾಡ್ತಾರೆ, ಹೇಗ್ ಬೇಕಾದ್ರೂ ನಡ್ಕೊಳ್ತಾರೆ. ದಾವಣಗೆರೆ ಉಪಚುನಾವಣೆ ಆಗಿದ ತಕ್ಷಣನೇ ಇನ್ನು ಫಲಿತಾಂಶನೇ ಬಂದಿಲ್ಲ. ಬೇರೆ ದಿವಸನೇ ಇವ್ರು ಬಂದು ಪ್ರೆಸ್ ಮೀಟ್ ಮಾಡಿದ್ರಲ್ಲ, ಎಲ್ಲ ಮಾಡಿದ್ರು. ಅದಾಗಿದ್ಮೇಲೆ ನೋಡಿದ್ರೆ ಎಷ್ಟು ಇಂಡಿಸಿಪ್ಲಿನ್ ಆಗಿ ನಡ್ಕೊಂಡಿದ್ದಾರೆ ಎಷ್ಟು ಜನ. ಅವ್ರಿಗೆ ಯಾಕೆ ಎಕ್ಸ್ಪೆಲ್ ಮಾಡಿಲ್ಲ? ನಾವೇನಾ ಸಿಕ್ಕಿರೋದು? ಯಾಕೆ ನಮ್ಮ ಸಮುದಾಯ ಅಷ್ಟು ನಿಮಗೆ ವೀಕಾಗಿ ಕಾಣಿಸ್ತಾ ಇದೆ? ನಿಮಗೆ ಬರೀ ವೋಟ್ ಹಾಕಕ್ಕೆ ಮಾತ್ರ ನಾವಿರೋದು? ನಾನು ಹಾಕಿರೋದೇ ವಿಡಿಯೋ, ಹಾಕಿಲ್ಲ ಅಂತ ಹೇಳಿಲ್ಲ. ಆ ವಿಡಿಯೋ ಹಾಕಿರೋದಕ್ಕೆ ಇವ್ರು ಎಕ್ಸ್ಪೆಲ್ ಮಾಡಿದೀವಿ ಅಂತ ಹೇಳ್ತಾ ಇರೋದು ಇದು ತಪ್ಪು. ನಮ್ಮ ವಿರುದ್ಧವಾಗಿ ಯಾರಾದರೂ ಏನಾದರೂ ನಡ್ಕೊಂಡ್ರೆ ಅವ್ರಿಗೆ ನಾವು ಈ ಥರ ಮಾಡ್ತೀವಿ ಅನ್ನೋದು ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ. ಅದು ಅವರಿಂದ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ನಿಮ್ಮ ಮಾಧ್ಯಮ ಮುಖಾಂತರ ಹೇಳ್ತೀನಿ, ರಿಜ್ವಾನ್ ಅರ್ಷದೆಲ್ಲ ಯಾರೇ ಇರಲಿ ಯಾರಿಗೂ ತೆಗ್ದಾಕೋ ಅಧಿಕಾರ ಅವ್ರಿಗಿಲ್ಲ. ಯಾರು ನನಗೆ ಅಪಾಯಿಂಟ್ ಮಾಡಿಲ್ಲ, ನನಗೆ ಅಪಾಯಿಂಟ್ಮೆಂಟ್ ಲೆಟ್ರ್ ಕೊಟ್ಟಿರಲಿಲ್ಲ. ನನಗೆ ಎಲೆಕ್ಷನ್ ಕಂಟೆಸ್ಟ್ ಮಾಡಿ ಗೆದ್ದು ಬಂದಿದ್ದು. ಅದಾಗಿದ್ಮೇಲೇನು ನನ್ನ ಹಿಂದ್ಗಡೆ ಹಳೆ ಫೋಟೋಸ್ಗಳು ಎಲ್ಲ ಎತ್ತಾಕ್ಬಿಟ್ಟು ಬೈ ಎಲೆಕ್ಷನ್ದು ಎಕ್ಸ್ಪೆಲ್ ಮಾಡಿದ್ರು. ರಿವೋಕ್ ಮಾಡಿಸಿದ್ದೆ ಜಮೀರ್ ಅಹಮದ್ ಖಾನ್ ಸಾಹೇಬ್ರು. ಅದಕ್ಕೋಸ್ಕರನೇ ಅವ್ರ ಮೇಲೆ ನನಗೆ ಪ್ರೀತಿ ಜಾಸ್ತಿ. ಯಾಕಂದರೆ ಆ ಸಿಚುವೇಶನಲ್ಲಿ ಒಂದು ಹೆಣ್ಮಗು 6 ತಿಂಗಳು ಹೋರಾಡಿದ್ದೀನಿ ನಾನು. ಎಲ್ಲರ ಹತ್ರನೂ ಯಾರೂ ರಿವೋಕ್ ಮಾಡಿಸಿರ್ಲಿಲ್ಲ. ಅವ್ರವರೆಗೂ ಹೋಯ್ತು ಸುದ್ದಿ, ಅವ್ರು ರಿವೋಕ್ ಮಾಡಿಸಿದ್ರು. ಅದಾಗಿದ್ಮೇಲೆ ಇದೆಲ್ಲ ನೀವೇ ನೋಡ್ತಾ ಇದ್ದೀರಿ ಏನೇನು ನಡೀತಾ ಇದೆ ದಾವಣಗೆರೆ ಎಲೆಕ್ಷನ್ ತಗೊಂಡು. ಇವಾಗ ಇವರು ಏನು ಸೃಷ್ಟಿ ಮಾಡ್ತಾ ಇದ್ದಾರೆ ಅಂದರೆ, ರಿಜ್ವಾನ್ ಅರ್ಷದ್ ವಿರುದ್ಧವಾಗಿ ನಾನು ವಿಡಿಯೋ ಹಾಕಿದ್ದಕ್ಕೆ ಇವರು ಎಕ್ಸ್ಪೆಲ್ ಮಾಡಿದಾರಂತೆ. ಇದು ಇವ್ರ ಮೂರ್ಖತನ. ಇವರು ಯಾರು ನನಗೆ ಎಕ್ಸ್ಪೆಲ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾನೇ ಬಿಟ್ಟಾಕಿದ್ದೀನಿ ಇವರು ಪೋಸ್ಟ್. ಇವ್ರು ನನಗೆ ಏನಕ್ಕೆ ಎಕ್ಸ್ಪೆಲ್ ಮಾಡ್ತಾರೆ? ಇವಾಗ BZ ಜಮೀರ್ ಅಹಮದ್ ಖಾನ್ ಸಾಹೇಬ್ರಿಗೆ ಇವರು ಅಫ್ರಿನ್ ಖಾನ್ ಆಕ್ರೋಶವನ್ನು ಹೊರಹಾಕ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಮತ್ತೆ ಜಮೀರ್ ಪರವಾಗಿ ಮಾತನಾಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಜಮೀರ್ ಯಾರು ಅಂತ ಗೊತ್ತೇ ಇಲ್ಲ ಅಂತ ಹೇಳಿದ್ರು. ಅಂದ್ರೂ ಕೂಡ ಹೋಗಿ ಪ್ರಚಾರವನ್ನು ಮಾಡಿದ್ರು ಬಿಫೋರ್ ದಟ್ ಎಲೆಕ್ಷನ್ಗೂ ಮುಂಚೆ. ಬಟ್ ನಾನಾಗಿದ್ದಿದ್ರೆ ಆ ರೀತಿ ಮಾಡ್ತಿರ್ಲಿಲ್ಲ. ನಿಜಕ್ಕೂ ನಮ್ಮ ನಾಯಕರನ್ನ ಟಾರ್ಗೆಟ್ ಮಾಡ್ತಾ ಇರೋದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಆಕ್ರೋಶ ಹೊರಹಾಕ್ತಾರೆ.